ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. KPSC ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಮತ್ತು ಇವತ್ತಿನ ಅತಿ ಮುಖ್ಯವಾದ ಕರೆಂಟ್ ಅಫೇರ್ಸನ್ನು ಚರ್ಚೆ ಮಾಡ್ತಾ ಹೋಗೋಣ. ನಾನು ಆಲ್ರೆಡಿ ಯಾವ್ಯಾವ ಕರೆಂಟ್ ಅಫೇರ್ಸನ್ನು ಚರ್ಚೆ ಮಾಡ್ತೀನಿ, ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕವರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಕೂಡ ನೋಡ್ಬೋದು. ಹೌದಾ, ಇಲ್ಲಿ ಫಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಹೋಗೋದಾದರೆ ರಿಲೇಟೆಡ್ ಟು ಉಲ್ಫ್ ವಲ್ಕ್ಯಾನೋ, ಉಲ್ಫ್ ಜ್ವಾಲಾಮುಖಿ ಅಂತ ಏನು ಕರಿತೀವಿ. ಇದು ಇತ್ತೀಚೆಗೆ ಕಂಡು ಬಂದಿರುವಂಥದ್ದು. ಎಲ್ಲಿ ಯಾವ ಭಾಗದಲ್ಲಿ ಕಂಡು ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಸಾಕಷ್ಟು ಸಲ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ ಇದ್ರ ಮೇಲೆ. ಓಕೆ, ಯಾಕೆಂತಂದರೆ ಕೆಲವೊಂದು ಜ್ವಾಲಾಮುಖಿಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ರೀಸೆಂಟಾಗಿ ನಡೆದಂಥ ಎಕ್ಸಾಮ್ಸಲ್ಲಿ ನಡೀತಿವೆ. ಹೌದಾ, ಹಾಗಾದರೆ ಉಲ್ಫ ಜ್ವಾಲಾಮುಖಿ ಕಂಡು ಬಂದಿದ್ದು ಗೊಲಾಪಗೋಸ್ ಐಸ್ಲ್ಯಾಂಡ್ಸಲ್ಲಿ ಕಂಡು ಬಂದಿರುತ್ತದೆ. ಹಾಗಾದರೆ ಗೊಲಾಪಗೋಸ್ ಐಸ್ಲ್ಯಾಂಡ್ಸ್ ಯಾವ ದೇಶಕ್ಕೆ ಸಂಬಂಧಿಸಿವೆ? ಇದು ಸಂಬಂಧಿಸಿರೋದು ಇಕ್ವೆಡಾರ್. ಓಕೆ, ಸೌತ್ ಅಮೇರಿಕಾದಲ್ಲಿ ಕಂಡುಬರುವಂಥ ದಕ್ಷಿಣ ಅಮೇರಿಕಾ ಅಂತ ಏನು ಕರಿತೀವಿ ಆ ಭಾಗದಲ್ಲಿ ಇನ್ ದ ಪೆಸಿಫಿಕ್ ಓಷನ್, ಈ ಥರ ಏನು ಸೌತ್ ಅಮೇರಿಕಾ ಇದೆಯಲ್ಲ, ಇಲ್ಲಿ ಕಂಡುಬರುವಂಥದ್ದು. ಓಕೆ, ಈ ಭಾಗದಲ್ಲಿ ಕಂಡುಬರುವಂಥದ್ದು ಇಕ್ವೆಡಾರ್. ಈ ಭಾಗ ಇಲ್ಲಿ ಕಂಡುಬರುವಂಥದ್ದೇ ಸಣ್ಣ ಸಣ್ಣ ಐಸ್ಲ್ಯಾಂಡ್ಸ್. ಓಕೆ, ಸುಮಾರು ದೂರದಲ್ಲಿರುವಂಥ, ಓಕೆ, ಮೇನ್ ಲ್ಯಾಂಡಿಂದ ದೂರದಲ್ಲಿರುವಂಥ ಕೆಲವೊಂದು ಗೊಲಾಪಗೋಸ್ ಐಸ್ಲ್ಯಾಂಡ್ಸಲ್ಲಿ ಕಂಡುಬರುವಂಥದ್ದು ಉಲ್ಫ್ ವಲ್ಕ್ಯಾನೋ. ಓಕೆ, ಇತ್ತೀಚೆಗೆ ಇದು ಸುದ್ದಿಯಲ್ಲಿರುವಂಥದ್ದು. ಯಾವ ದೇಶಕ್ಕೆ ಸಂಬಂಧಿಸಿದ್ದು ಮತ್ತು ಯಾವ ಓಷನ್ನಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಇದು ಈ ಪದಗಳೇ ಒಂದು ಅರ್ಥವನ್ನು ಕೊಡ್ತವೆ. ಓಕೆ, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಇತ್ತೀಚೆಗೆ ಏನು ಮಾಡಿದೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಫೇರ್ಸ್, ಓಕೆ, ಕೇಂದ್ರೀಯ ಪರಿಸರ ಮಿನಿಸ್ಟ್ರಿ ಇದೆಯಲ್ಲ, ಅದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿಯನ್ನು ಈಗ ಇತ್ತೀಚೆಗೆ ಟಯರ್ಸ್ಗೆ, ಓಕೆ, ನಾವು ವೆಹಿಕಲ್ನ ಟಯರ್ಸನ್ನು ಏನು ಯೂಸ್ ಮಾಡ್ತೀವಿ, ವೆಹಿಕಲ್ಸ್ ವೇಸ್ಟ್ ಟಯರ್ಸನ್ನು, ಓಕೆ, ಯೂಸ್ ಮಾಡಿದ್ಮೇಲೆ ನಾವು ಬಿಸಾಕ್ಬಿಡ್ತೀವಿ ಅದರಿಂದ ಸಾಕಷ್ಟು ಪೊಲ್ಯೂಷನ್ ಕೂಡ ಆಗ್ತಿದೆ. ಅದನ್ನು ರೀಸೈಕಲ್ ಮಾಡಬೇಕು ಅನ್ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ವೇಸ್ಟ್ ಟೈರ್ಸನ್ನು ರೀಸೈಕಲ್ ಮಾಡೋದಕ್ಕೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಫೇರ್ಸ್ ಇತ್ತೀಚೆಗೆ ಕೆಲವೊಂದು ರೆಗ್ಯುಲೇಷನ್ಗಳನ್ನ ಹೊರಡಿಸಿದೆ. ಮತ್ತು ಇದು ಯಾವುದಕ್ಕೆ ಇತ್ತೀಚೆಗೆ ಹೊರಡಿಸಿರುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅದು ಹೊರಡಿಸಿರೋದು ವೇಸ್ಟ್ ಟೈರ್ಸನ್ನು ರೀಸೈಕಲ್ ಮಾಡಿ ಮತ್ತು ಹೊಸ ಟೈರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಉಪಯೋಗ ಮಾಡಬೇಕು ಅನ್ನೋದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಇದು ರೆಗ್ಯುಲೇಷನ್ಸನ್ನು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ರಿಲೀಸ್ ಮಾಡಿರುವಂಥದ್ದು. ಓಕೆ, ದೆನ್ ಸ್ಟೂಡೆಂಟ್ ಸ್ಟಾರ್ಟಪ್ ಆ್ಯಂಡ್ ಇನೋವೇಷನ್ ಪಾಲಿಸಿ, ದಟ್ ಈಸ್ SSIP 2.0. ಇದು ಯಾರು ಲಾಂಚ್ ಮಾಡಿದ್ದು? ಇದು ಲಾಂಚ್ ಮಾಡಿರುವಂಥದ್ದು ಗುಜರಾತ್ ರಾಜ್ಯದಲ್ಲಿ. ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ವಿಚ್ ಈಸ್ ರಿಲೇಟೆಡ್ ಟು ಏನು ಪ್ರೈಮರಿ ಸ್ಕೂಲ್ಸ್ ಆಗಿರ್ಬೋದು, ಓಕೆ, ಅಪ್ ಟು 10th ಏನು ಕರಿತೀವಿ ಸ್ಕೂಲ್ಸಲ್ಲಿ ಇನೋವೇಷನ್ಸ್ ಅಂದರೆ ಹೊಸದನ್ನು ಅನ್ವೇಷಣೆ ಮಾಡುವಂಥದ್ದು ಸ್ಕೂಲ್ ಮಕ್ಕಳಿಗೆ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡುವುದಕ್ಕೆ ಲಾಂಚ್ ಮಾಡಿರುವಂಥದ್ದೇ ಸ್ಟೂಡೆಂಟ್ ಸ್ಟಾರ್ಟಪ್ ಆ್ಯಂಡ್ ಇನೋವೇಷನ್ ಪಾಲಿಸಿ, ದ್ಯಾಟ್ ಈಸ್ ರಿಲೇಟೆಡ್ ಟು ಗುಜರಾತ್ ಸ್ಟೇಟ್. ಓಕೆ, ಹಾಗಾದರೆ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾರೆ ಜಸ್ಟ್ ಡಾಕ್ಯುಮೆಂಟ್. ಓಕೆ, ಐ ಥಿಂಕ್ ಐ ಹೋಪ್ ಯು ಆಲ್ ನೋ. ಓಕೆ, ರೀಸೆಂಟಾಗಿ ಕೆಲವೊಂದು ಚೇಂಜಸ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗಿರುವಂಥ ಮುಖ್ಯಮಂತ್ರಿಗಳು ಇವಾಗ ಪ್ರೆಸೆಂಟಲ್ಲಿ ಇರುವಂಥವ್ರು ಯಾರು ಅನ್ನೋದು ದಟ್ ಇಸ್ ಇಂಪಾರ್ಟೆಂಟ್. ಓಕೆ, ದೆನ್ ವೀರ ಬಾಲ ದಿವಸ. ಓಕೆ, ಇದು ಯಾಕೆಂತಂದರೆ ಇವಾಗ ಸುದ್ದಿಯಲ್ಲಿರುವಂಥದ್ದು ವೀರ ಬಾಲ ದಿವಸವನ್ನು ಡಿಸೆಂಬರ್ 26ಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಡಿಸೆಂಬರ್ 26ಕ್ಕೆ ಸೆಲೆಬ್ರೇಟ್ ಮಾಡಿರುವಂಥದ್ದು ವೀರ ಬಾಲ ದಿವಸವನ್ನು. ಹಾಗಾದರೆ ಯಾರ ಸವಿ ನೆನಪಿಗೆ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? ವೀರ ಬಾಲ ದಿವಸವನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದು ಗುರು ಗೋವಿಂದ ಸಿಂಗನ ಮಕ್ಕಳಾದಂಥ ಗುರು ಗೋವಿಂದ ಸಿಂಗ್ಗೆ ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು. 4 ಜನ ಮಕ್ಕಳಿಗೆ ಏನಂತ ಕರೀತಾರೆ? ಸಬ್ಜಾ ದೇಸ್ ಅಂತ ಕರೀತಾರೆ. ಅವರು 4 ಜನ ಮಕ್ಕಳಿಗೆ ಸಬ್ಜಾ ದೇಸ್ ಅಂತ ಕರೀತಾರೆ. ಅವರ ನೆನಪಿಗೋಸ್ಕರ ಸೆಲೆಬ್ರೇಟ್ ಮಾಡುವಂಥದ್ದೇ ವೀರ ಬಾಲ ದಿವಸ. ಓಕೆ, ಯಾಕೆಂತಂದರೆ ಇದು ನ್ಯೂಸಲ್ಲಿರೋದು ಕಾರಣ ಏನಂತಂದರೆ ಇತ್ತೀಚೆಗೆ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದರ ಬಗ್ಗೆ ವೀರ ಬಾಲ ದಿವಸದ ಬಗ್ಗೆ ಉಲ್ಲೇಖವನ್ನು ಮಾಡಿದರು. ಮತ್ತು ಯಾರ ನೆನಪಿಗೆ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಪ್ರವಾಸಿ ಭಾರತೀಯ ದಿವಸ. ಓಕೆ, ಇದ್ರ ಮೇಲೆ ಪ್ರಶ್ನೆ ಕೂಡ ಆಗಿವೆ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಪ್ರವಾಸಿ ಭಾರತೀಯ ದಿವಸ ಯಾವತ್ತು ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಯಾವ ನೆನಪಿಗೋಸ್ಕರ ಸೆಲೆಬ್ರೇಟ್ ಮಾಡ್ತೀವಿ? ಇದನ್ನು ಸೆಲೆಬ್ರೇಟ್ ಮಾಡೋದು ಜನವರಿ 9ಕ್ಕೆ ಸೆಲೆಬ್ರೇಟ್ ಮಾಡುವಂಥದ್ದು. ಓಕೆ, ಯಾವ ಸವಿ ನೆನಪಿಗೆ ಸೆಲೆಬ್ರೇಟ್ ಮಾಡ್ತೀವಿ? ಪ್ರವಾಸಿ ಭಾರತೀಯ ದಿವಸವನ್ನು ಸೆಲೆಬ್ರೇಟ್ ಮಾಡೋದು ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿ ಏನು ಬರ್ತಾರಲ್ಲ, ಅದು ಅವರು ಭಾರತಕ್ಕೆ ವಾಪಸ್ ಬಂದಿರೋದು ಜನವರಿ 9ನೇ ತಾರೀಕು 1915. ಓಕೆ, 1915ರಲ್ಲಿ ಭಾರತಕ್ಕೆ ವಾಪಸ್ ಬಂದಂಥವ್ರು ಗಾಂಧೀಜಿಯವರು ಫ್ರಮ್ ಸೌತ್ ಆಫ್ರಿಕಾ. ಓಕೆ, ಅವರು ವಾಪಸ್ ಬಂದಿದ್ದ ದಿನವನ್ನು ಪ್ರವಾಸಿ ಭಾರತೀಯ ದಿವಸವಾಗಿ ಸೆಲೆಬ್ರೇಟ್ ಕೂಡ ಮಾಡ್ತೀವಿ. ಓಕೆ, ದೆನ್ ವರ್ಲ್ಡ್ ಹಿಂದಿ ಡೇ ಸೆಲೆಬ್ರೇಟ್ ಮಾಡೋದು ಯಾವತ್ತು? ಜನವರಿ 10ಕ್ಕೆ ವಿಶ್ವ ಹಿಂದಿ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಜಾನ್ 10ಕ್ಕೆ. ಹಾಗಾದರೆ ನ್ಯಾಷನಲ್ ಹಿಂದಿ ಡೇ, ರಾಷ್ಟ್ರೀಯ ಹಿಂದಿ ದಿನ ಅಂತ ಯಾವತ್ತು ಸೆಲೆಬ್ರೇಟ್ ಮಾಡ್ತೀವಿ? 14 ಸೆಪ್ಟೆಂಬರ್ಗೆ ರಾಷ್ಟ್ರೀಯ ಹಿಂದಿ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ 14 ಸೆಪ್ಟೆಂಬರ್ಗೆ. ಹೌದಾ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದೆನ್ ಓಮಿ ಶ್ಯೂರ್ ಕಿಟ್. ಓಕೆ, ಹಾಗಾದರೆ ಈ ಓಮಿ ಶ್ಯೂರ್ ಕಿಟ್ ಯಾವುದಕ್ಕೆ ಸಂಬಂಧಿಸಿದೆ? ದಿಸ್ ಇಸ್ ದ ಇಂಡಿಯಾಸ್ ಫಸ್ಟ್ ಒಮಿಕ್ರಾನ್ ಟೆಸ್ಟಿಂಗ್ ಕಿಟ್ ಐ ಕ್ಯಾನ್ ಸೇ. ಓಕೆ, ಒಮಿಕ್ರಾನ್ ಇವಾಗ ಕೋವಿಡ್ನ 2ನೇ ವೇರಿಯಂಟ್ ಏನಿದೆ ಒಮಿಕ್ರಾನ್ನ ಪರೀಕ್ಷೆ ಮಾಡೋದಕ್ಕೆ ಒಂದು ಕಿಟ್ಟನ್ನು ರೆಡಿ ಮಾಡಿರುವಂಥದ್ದೇ ಆ ಕಿಟ್ಟಿಗೆ ಓಮಿ ಶ್ಯೂರ್ ಕಿಟ್ ಅಂತ
ಹೇಳ್ತೀವಿ. ಹೌದಾ? ಓಮಿಶ್ವರ್ ಕಿಟ್ಟನ್ನು ಡೆವಲಪ್ ಮಾಡಿದ್ದು ಯಾರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಡೆವಲಪ್ ಮಾಡಿದ್ದು ಟಾಟಾ MD ಆ್ಯಂಡ್ ICMR. ಟಾಟಾ MD ಆ್ಯಂಡ್ ICMR ನೇತೃತ್ವದಲ್ಲಿ ಓಮಿಶ್ವರ್ ಕಿಟ್ಟನ್ನು ಡೆವಲಪ್ ಮಾಡಲಾಗಿದೆ. ಯಾರು ಡೆವಲಪ್ ಮಾಡಿದ್ದಾರೆ? ವಿತ್ ಕೊಲಾಬ್ರೇಷನ್ ಆಫ್ whom? That is also important, which is developed by Tata MD and ICMR, that is Indian Council of Medical Research. ಅವರು ಈ ಓಮಿಶ್ವರ್ ಕಿಟ್ಟನ್ನು ಡೆವಲಪ್ ಮಾಡಿದ್ದಾರೆ. ದಟ್ ಈಸ್ ರಿಲೇಟೆಡ್ ಟು ಒಮಿಕ್ರಾನ್ ಡಿಟೆಕ್ಷನ್ ಕಿಟ್. ಓಕೆ, ಭಾರತದ ಮೊದಲ ಒಮಿಕ್ರಾನ್ ಡಿಟೆಕ್ಷನ್ ಕಿಟ್ ಆಗಿ ಓಮಿಶ್ವರ್ ಕಿಟ್ಟನ್ನು ಯೂಸ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ಜಸ್ಟ್ ನಿಮಗೆ ಗೊತ್ತಿರಲೇಬೇಕು. ಹೌದಾ? ದೆನ್ ನೆಕ್ಸ್ಟ್ ನೋಡೋದಾದರೆ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ ಅಥವಾ ಪ್ರವಾಸಿ ಭಾರತೀಯ ದಿವಸ. ಸಾರಿ, ಒನ್ಸ್ ಅಗೇನ್ ಮತ್ತೆ ಅದೇ ಪಾಯಿಂಟ್ ಆ್ಯಡ್ ಆಗಿದೆ. ಸಾರಿ, ಇಲ್ಲಿ ಈ ದಿನವನ್ನು ಮತ್ತೆ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ ಆಗಿ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಯಾವುದು? ಜಾನ್ 9. ಓಕೆ, ಪ್ರವಾಸಿ ಭಾರತೀಯ ದಿವಸವನ್ನು ನಾನ್ ರೆಸಿಡೆಂಟ್ ಇಂಡಿಯನ್ ಡೇ ಆಗಿ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. NRI ಡೇ ಅಂತ ಕರಿತೀವಿ. ಓಕೆ, ಅದು ಇದಕ್ಕೆ ಏನಂತ ಮತ್ತೊಂದು ಹೆಸರು ಏನಿದೆ ಅಂತಂದರೆ NRI ಡೇ, ನಾನ್ ರೆಸಿಡೆಂಟ್ ಇಂಡಿಯನ್ ಡೇ. ದೆನ್ ಜಸ್ಟಿಸ್ ಆಯೇಷಾ ಮಲ್ಲಿಕ್ ಅವರು ಸುದ್ದಿಯಲ್ಲಿರುವಂಥವ್ರು. ಹಾಗಾದರೆ ಜಸ್ಟಿಸ್ ಆಯೇಷಾ ಮಲ್ಲಿಕ್ ಯಾವ ದೇಶಕ್ಕೆ ಸಂಬಂಧಿಸಿದವರು? ಇವರು ಸಂಬಂಧಿಸಿರೋದು ಪಾಕಿಸ್ತಾನ ದೇಶಕ್ಕೆ. ಓಕೆ, ಹಾಗಾದರೆ ಏನು ವಿಶೇಷತೆ ಇವ್ರದ್ದು? ಆಯೇಷಾ ಮಲ್ಲಿಕ್ ಅವ್ರದ್ದು ಏನು ವಿಶೇಷತೆ ಅಂದರೆ ಇವರು ಯಾರು? ಆಯೇಷಾ ಮಲ್ಲಿಕ್ ಅವರು ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ಗೆ ಜಡ್ಜ್ ಆಗಿ ಮೊದಲ ಮಹಿಳೆಯಾಗಿ ಆಯ್ಕೆಯಾಗಿರುವಂಥವ್ರು. ಜಡ್ಜ್ ಆಗಿ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಜಡ್ಜ್ ಇವರು. ಪಾಕಿಸ್ತಾನ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಜಡ್ಜ್. ಹಾಗಾದರೆ ಭಾರತದ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಜಡ್ಜ್ ಯಾರು? ಫಾತಿಮಾ ಬೀವಿ ಅವರು. ಇದು ಕೂಡ ಪ್ರಶ್ನೆ ಆಗಿದೆ, ಫಾತಿಮಾ ಬೀವಿ ಅವರು. ಹಾಗಾದರೆ ಪಾಕಿಸ್ತಾನದ ಮೊದಲ ಮಹಿಳಾ ಸುಪ್ರೀಂ ಕೋರ್ಟ್ನ ಜಡ್ಜ್ ಯಾರು ಅಂತಂದರೆ ಆಯೇಷಾ ಮಲ್ಲಿಕ್ ಅವರು ನಿನ್ನೆ ಸುದ್ದಿಯಲ್ಲಿದ್ದಿದ್ದು. ಓಕೆ, ದೆನ್ ಸಿಡ್ನಿ ಪಾಯ್ಟಿರ್ ಯಾರು? ಸಿಡ್ನಿ ಪಾಯ್ಟಿರ್ ಹೂ ಇಸ್ ಅ ಅವಾರ್ಡಿ ಆಫ್ ಆಸ್ಕರ್ ಪ್ರಶಸ್ತಿಯನ್ನು ಪಡೆದವರಲ್ಲಿ ಸಿಡ್ನಿ ಪಾಯ್ಟಿರ್ ಅವರು ಮೊದಲ ಕಪ್ಪು ಮನುಷ್ಯ. ಸಿಡ್ನಿ ಪಾಯ್ಟಿರ್ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಕಪ್ಪು ಮನುಷ್ಯ ಯಾರಾದರೂ ಇದೆ, ಅದು ಸಿಡ್ನಿ ಪಾಯ್ಟಿರ್ ಅವರು. ಇತ್ತೀಚೆಗೆ ಇವರು ಸುಮಾರು ಐ ಥಿಂಕ್ 93 or 95th ಏಜಲ್ಲಿ ಇತ್ತೀಚೆಗೆ ಮರಣವನ್ನು ಹೊಂದಿದ್ರು. ಹಾಗಾಗಿ ಸುದ್ದಿಯಲ್ಲಿ ಇರುವಂಥವ್ರು ಮೊದಲ ಕಪ್ಪು ವ್ಯಕ್ತಿ ಟು ಗೆಟ್ ಅ ಆಸ್ಕರ್ ಅವಾರ್ಡ್. ಓಕೆ, ದೆನ್ ಇಂಡಿಯಾಸ್ ಫಸ್ಟ್ ಮೊಬೈಲ್ ಹನಿ ಪ್ರೊಸೆಸಿಂಗ್ ವ್ಯಾನ್ ಇತ್ತೀಚೆಗೆ ಲಾಂಚ್ ಮಾಡಿರುವಂಥದ್ದು. ಇದು ಯಾರು ಇದನ್ನು ಲಾಂಚ್ ಮಾಡಿದ್ದಾರೆ ಅಂತಂದರೆ ಹನಿ ಪ್ರೊಸೆಸಿಂಗ್ ವ್ಯಾನನ್ನು ದಟ್ ಈಸ್ KVIC ಲಾಂಚ್ ಮಾಡಿರುವಂಥದ್ದು. ಹೌದಾ? ಹಾಗಾದರೆ KVIC ಏನಿದು? ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂತ ಕರಿತೀವಿ. KVIC ಈಸ್ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, ದಟ್ ಈಸ್ KVIC. ಓಕೆ, ಇದನ್ನು ಲಾಂಚ್ ಮಾಡಿರುವಂಥದ್ದು. ಹಾಗಾದರೆ ಎಲ್ಲಿ ಲಾಂಚ್ ಮಾಡಿದ್ದು? ಇದನ್ನು ಲಾಂಚ್ ಮಾಡಿರುವಂಥದ್ದು ಎಲ್ಲಿ ಅಂತಂದರೆ ದಟ್ ಈಸ್ ಇನ್ ಶಿರೋರ ವಿಲೇಜ್ ದಟ್ ಈಸ್ ಇನ್ ಉತ್ತರ ಪ್ರದೇಶ್. ಓಕೆ, ಶಿರೋರ ವಿಲೇಜಲ್ಲಿ ಇದನ್ನು ಲಾಂಚ್ ಮಾಡಿರುವಂಥದ್ದು. ಇದಕ್ಕೆ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇದು? ಶಿರೋರ, ದಟ್ ಈಸ್ ಇನ್ ಗಾಜಿಯಾಬಾದ್, ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲೆಯಲ್ಲಿ ಕಂಡುಬರುವಂಥ ಹಳ್ಳಿ ಶಿರೋರದಲ್ಲಿ ದಟ್ ಈಸ್ KVIC ಲಾಂಚ್ ಆ್ಯಂಡ್ ಮೊಬೈಲ್ ಹನಿ ಪ್ರೊಸೆಸಿಂಗ್ ವೆಹಿಕಲ್ ಆರ್ ವ್ಯಾನ್. ಓಕೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ನೋಡೋದಾದರೆ 14th ಕಾರ್ಪ್ಸ್ ಆರ್ ಫೈರ್ ಪ್ಯೂರಿ ಕಾರ್ಪ್ಸ್ ಅಂತ ಕರಿತೀವಿ. ಓಕೆ, ಇದು ಇತ್ತೀಚೆಗೆ ಸುದ್ದಿಯಲ್ಲಿರುವಂಥದ್ದು. ಯಾಕೆ ಅಂತಂದರೆ ದಟ್ ಈಸ್ ದಿಸ್ ಈಸ್ what it is, which kind of body it is? 14th corps are fire puri corps is an corps of Indian Army. ಭಾರತದ ಸೈನ್ಯದ ಒಂದು ಕಾರ್ಪ್ಸ್ ಆಗಿ ಇದು ಕೆಲಸವನ್ನು ಮಾಡುವಂಥದ್ದು. ಹಾಗಾದರೆ ದಿಸ್ ಈಸ್ ಅನ್ ಪಾರ್ಟ್ ಆಫ್ ವಿಚ್ ಇಂಡಿಯನ್ ಆರ್ಮಿ? ದಿಸ್ ಈಸ್ ಅನ್ ಪಾರ್ಟ್ ಆಫ್ ನಾರ್ತನ್ ಕಮಾಂಡ್. ಓಕೆ, ದಟ್ ಈಸ್ ಇನ್ ಉಧಂಪುರ್. ನಾರ್ದನ್ ಕಮಾಂಡ್ ಎಲ್ಲಿರುವಂಥದ್ದು? ಉಧಂಪುರದಲ್ಲಿರುವಂಥ ನ್ಯಾಷನಲ್ ಆರ್ಮಿಯ, ಓಕೆ, ನಾರ್ದನ್ ಪಾರ್ಟಲ್ಲಿರುವಂಥ ನ್ಯಾಷನಲ್ ಆರ್ಮಿಯ ಒಂದು ಭಾಗವಾಗಿ ಫೈರ್ ಪ್ಯೂರಿ ಕಾರ್ಪ್ಸ್ ಕೆಲಸವನ್ನು ಮಾಡ್ತವೆ. ಹಾಗಾದರೆ ಇದು ನ್ಯೂಸಲ್ಲಿ ಇರುವಂಥದ್ದು. ಯಾಕೆ ಅಂತಂದರೆ ಇತ್ತೀಚೆಗೆ ಫೈರ್ ಪ್ಯೂರಿ ಕಾರ್ಪ್ಸ್ನ ಹೆಡ್ ಚೇಂಜ್ ಆಗಿದ್ದಾರೆ. ಓಕೆ, ಹಾಗಾದರೆ ಯಾರು ರಿಪ್ಲೇಸ್ ಮಾಡಿದ್ದಾರೆ ಅಂತಂದರೆ ದಿಸ್ ಈಸ್ ರಿಪ್ಲೇಸ್ಡ್ ಬೈ ದಟ್ ಈಸ್ PGK Menon. ಓಕೆ, ಹೂ ಇಸ್ ದಟ್ ಈಸ್ PGK Menon ಅವರನ್ನು ಲೆಫ್ಟಿನೆಂಟ್ ಜನರಲ್ ಆನಂದ್ ಸೇನ್ ಗುಪ್ತಾ ಅವರು ರಿಪ್ಲೇಸ್ ಮಾಡಿದ್ದಾರೆ. ಯಾರು? PGK Menon ಅವರನ್ನು ಯಾರು ರಿಪ್ಲೇಸ್ ಮಾಡಿದ್ದಾರೆ? ಲೆಫ್ಟಿನೆಂಟ್ ಜನರಲ್ ಆನಂದ್ ಶೇನ್ ಗುಪ್ತಾ ಅವರು ರಿಪ್ಲೇಸ್ ಮಾಡಿದ್ದಾರೆ. ಹೂ ಇಸ್ ನೌ ವಿಚ್ ಇಸ್ ಹೆಡೆಡ್ ಬೈ ಲೆಫ್ಟಿನೆಂಟ್ ಜನರಲ್ ಆನಂದ್ ಶೇನ್ ಗುಪ್ತಾ, ದಟ್ ಈಸ್ ಫೈರ್ ಪ್ಯೂರಿ ಕಾರ್ಪ್ಸ್. ಓಕೆ, ಇದಿಷ್ಟು ಗೊತ್ತಿದ್ರೆ ಸಾಕು ಯಾಕೆ ಸುದ್ದಿಯಲ್ಲಿತ್ತು ಅನ್ನೋದನ್ನು ನಾನು ಹೇಳಿದೆ. ಓಕೆ, ದೆನ್ ನಂದೂರು ಮದಮೇಶ್ವರ ಬರ್ಡ್ ಸ್ಯಾಂಕ್ಚುರಿ. ಹಾಗಾದರೆ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದು ಕಂಡುಬರೋದು ಯಾವ ರಾಜ್ಯದಲ್ಲಿ ಅಂತಂದರೆ ದಿಸ್ ಇಸ್ ಫೌಂಡ್ ಇನ್ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ನಲ್ಲಿ ಕಂಡುಬರುವಂಥದ್ದು. ನಾಸಿಕ್, ಐ ಹೋಪ್ ಯು ಆಲ್ ನೋ. ಓಕೆ, ವೇರ್ ಇಸ್ ದ ಸಿಟಿ? ದಟ್ ಈಸ್ ಫೇಮಸ್ ಸಿಟಿ ಆಫ್ ಮಹಾರಾಷ್ಟ್ರ. ಓಕೆ, ನಾಸಿಕ್ನಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಸುದ್ದಿಯಲ್ಲಿರೋದಕ್ಕೆ ದಿಸ್ ಈಸ್ ಅನ್ ವೆಟ್ಲ್ಯಾಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಓಕೆ, ದಿಸ್ ಆಲ್ಸೋ ಯು ಶುಡ್ ನೋ. ದೆನ್ ಹಾಗಾದರೆ ಮಹಾರಾಷ್ಟ್ರ ನಾಸಿಕ್ನಲ್ಲಿ ಕಂಡುಬರುವಂಥದ್ದು ಹೇಳಿದೆ. ಓಕೆ, ಹಾಗಾದರೆ ಇವಾಗ ಪ್ರೆಸೆಂಟಲ್ಲಿ ಸುದ್ದಿಯಲ್ಲಿರೋದಕ್ಕೆ ಕಾರಣ ಏನಂತಂದರೆ
ಯಾವುದು ನಂದೂರು ಮದಮೇಶ್ವರ ಬರ್ಡ್ ಸ್ಯಾಂಕ್ಚುರಿ ಇದೆಯಲ್ಲ, ಈ ಸ್ಯಾಂಕ್ಚುರಿಗೆ ಈ ಪ್ರೆಸೆಂಟ್ಲಿ ಸಾಕಷ್ಟು ಏನು ಟ್ರಾವೆಲಿಂಗ್ ಐ ಕ್ಯಾನ್ ಸೇ ಓಕೆ ಟ್ರಾವೆಲಿಂಗ್ ಸ್ಪೀಸೀಸ್ ಇನ್ ದ ಸೆನ್ಸ್ ಬರ್ಡ್ಸ್. ಓಕೆ, ಟ್ರಾವೆಲಿಂಗ್ ಬರ್ಡ್ಸ್ ಏನು ಮಾಡ್ತೇವೆ, ಸಾಕಷ್ಟು ಸುಮಾರು 30,000ಕ್ಕೂ ಹೆಚ್ಚು ಬರ್ಡ್ಸ್ಗಳು ಪ್ರತಿದಿನಕ್ಕೆ 30K ಮೋರ್ ದ್ಯಾನ್ 30K ಬರ್ಡ್ಸ್ ಈ ಪ್ಲೇಸಸ್ಗೆ ವಿಸಿಟ್ ಕೊಡ್ತಾ ಇವೆ. ಓಕೆ, ಹಾಗಾಗಿ ಇದು ಸುದ್ದಿಲಿರುವಂಥದ್ದು ಬಿಕಾಸ್ ಆಫ್ ಯಾಕೆ ಇಷ್ಟೊಂದು ಬರ್ಡ್ಸ್ಗಳು ಇಲ್ಲಿ ಬರ್ತಿರೋದಕ್ಕೆ ಕಾರಣ ದಿಸ್ ಆರ್ ಬಿಗಿನಿಂಗ್ ಆಫ್ ವಿಂಟರ್ ಸೀಸನ್ ಬಿಗಿನಿಂಗ್ ಇರ್ತದೆ. ಸಾಕಷ್ಟು ಸೈಬೀರಿಯಾದಿಂದ ಆಗಿರ್ಬೋದು, ಯುರೋಪ್ದಿಂದ ಆಗಿರ್ಬೋದು, ಓಕೆ, ಸಾಕಷ್ಟು ಪ್ಲೇಸಸ್ಸಿಂದ 30,000ಕ್ಕೂ ಪ್ರತಿದಿನಕ್ಕೂ 30,000ಕ್ಕೂ ಹೆಚ್ಚು ಬರ್ಡ್ಸ್ಗಳು ಈ ಭಾಗಕ್ಕೆ ಭೇಟಿಯನ್ನು ಕೊಡ್ತವೆ. ಹಾಗಾದರೆ ಕೆಲವೊಂದು ಇಂಪಾರ್ಟೆಂಟ್ ಸ್ಪೀಸೀಸ್ ಯಾವ ಭೇಟಿ ಕೊಡು, ಫ್ಲೇಮಿಂಗೋಸ್ ಆಗಿರ್ಬೋದು, ಓಕೆ, ಕ್ರೇನ್ಸ್ ಆಗಿರ್ಬೋದು, ಗೋಲ್ಡನ್ ಪ್ಲವರ್ಸ್ ಆಗಿರ್ಬೋದು, ಓಕೆ, ಬ್ಲೂ ಚಿಕ್ಸ್ ಅಂತ ಏನು ಕರಿತೀವಿ ಅವು ಆಗಿರ್ಬೋದು, ಇವೆಲ್ಲವೂ ಈ ಭಾಗಕ್ಕೆ ಭೇಟಿಯನ್ನು ಕೊಡ್ತೀವಿ. ಹೌದಾ? ದೆನ್ ಬ್ಲೂ ಬುಕ್ ಯು ಆಲ್ ನೋ ದಿಸ್. ಓಕೆ, ಯಾಕೆಂದರೆ ಇವಾಗ ಪ್ರೆಸೆಂಟ್ಲಿ ಸುದ್ದಿ ಇರುವಂಥದ್ದು ದಟ್ ಈಸ್ ರಿಲೇಟೆಡ್ ಟು SPG. ವಾಟ್ ಇಸ್ ದ ಫುಲ್ ಫಾರ್ಮ್ SPG is nothing but okay, this is a special protection group for the Prime Minister of India. Okay, that is a special protection group of Prime Minister of India. ಇದು ಪ್ರತಿ ರಾಜ್ಯಕ್ಕೆ ಪ್ರಧಾನಮಂತ್ರಿ ಅವರು ಯಾವುದೇ ರಾಜ್ಯಕ್ಕೆ ಭೇಟಿ ನೀಡಲಿ, ಯಾವುದೇ ಯೂನಿಯನ್ ಟೆರಿಟರಿಗೆ ಭೇಟಿ ನೀಡಲಿ, ಅಲ್ಲಿನ ಪೊಲೀಸ್ ಫೋರ್ಸ್ ಆಗಿರ್ಬೋದು, ಓಕೆ, ಅಲ್ಲಿರುವಂಥ ನಾವು ಡಿಫೆನ್ಸಿವ್ ಆಗಿ ರಾಜ್ಯದ ಏನು ಕರ್ನಾಟಕದಲ್ಲಿ ಇರುವಂಥದ್ದು ಕರ್ನಾಟಕ ಸ್ಟೇಟ್ ಪೊಲೀಸ್. ಓಕೆ, ಇಲ್ಲಿ ಕೆಲವೊಂದು ಬೇರೆ ಮತ್ತೆ ಡಿಸ್ಟ್ರಿಬ್ಯೂಷನ್ಸ್ ಇದೆ. ಓಕೆ, ಯಾಕೆಂದರೆ KSRP ಅಂತ ಬರುತ್ತೆ, ಅವೆಲ್ಲ ಯಾವ ಪ್ರೊಟೆಕ್ಷನ್ ಗ್ರೂಪ್ ಅಲ್ಲಿ ಇರುತ್ತಲ್ಲ ಅದರೊಂದಿಗೆ ಕೋಆಪರೇಷನ್ ಮಾಡ್ಕೊಂಡು ಭಾರತದ ಪ್ರಧಾನಮಂತ್ರಿಗಳಿಗೆ ಪ್ರೊಟೆಕ್ಷನ್ ಕೊಡುವಂಥ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಓಕೆ, ಯಾಕೆ ಸುದ್ದಿಲಿದೆ ವಾಲ್ನೋ, ಓಕೆ, ಬಿಕಾಸ್ ಆಫ್ ಪಂಜಾಬ್ ಇಶ್ಯೂ ಫ್ರಮ್ ಲಾಸ್ಟ್ 1 week. ಓಕೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ನೋಡೋದಾದರೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 2022 ಇತ್ತೀಚೆಗೆ ಭಾರತದ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಓಕೆ ಕೆಲವೊಂದು ಆ್ಯಕ್ಟನ್ನು ಲಿಟಲ್ ಬಿಟ್ ಸ್ಮಾಲ್ ಚೇಂಜಸನ್ನು ಮಾಡಿತ್ತು. ದಟ್ ಈಸ್ ಲೇಟೆಸ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಐ ಕ್ಯಾನ್ ಸೇ. ಓಕೆ, ಹಾಗಾದರೆ ಈ ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿತ್ತು ಅಂತ ಹೇಳಿದೆ, ಫಾರೆಸ್ಟ್ ಮಿನಿಸ್ಟ್ರಿ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಭಾರತದ ಫಾರೆಸ್ಟ್ ಮಿನಿಸ್ಟ್ರಿ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟ್ರಿ ರಿಲೀಸ್ ಮಾಡಿರುವಂಥದ್ದು. ದಟ್ ಈಸ್ ರಿಲೇಟೆಡ್ ಟು ಏನು ಕೋಲ್ ಆ್ಯಂಡ್ ಇಗ್ನೈಟನ್ನು ಯೂಸ್ ಮಾಡ್ಕೊಂಡು ಕೋಲ್ ಆ್ಯಂಡ್ ಲಿಗ್ನೈಟ್ ಯೂಸ್ ಮಾಡ್ಕೊಂಡು ಏನು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಏನು ಬೈ ಪ್ರಾಡಕ್ಟ್ ಆಗಿ ಬರುವಂಥದ್ದು ಫ್ಲೈ ಆ್ಯಶ್ ಅಂತ ಕರಿತೀವಿ. ಐ ಥಿಂಕ್ ಇದು ಕೂಡ ಬಹಳ ಮೇಜರ್ ಏನು ಐ ಥಿಂಕ್ ಪರ್ಟಿಕ್ಯುಲರ್ ಮ್ಯಾಟರ್ ಅಂತ ಏನು ಹೇಳ್ತೀವಿ. ಓಕೆ, ಪರ್ಟಿಕ್ಯುಲರ್ ಮ್ಯಾಟ್ರಲ್ಲಿ ಇದು ಹಾರ್ಮ್ ಮಾಡುವಂಥದ್ದು ಹ್ಯೂಮನ್ ಬೀಯಿಂಗ್ಸ್ಗೆ. ಆದರೆ ಈ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಲೇಟೆಸ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್ 2022 ಅಲ್ಲಿ ಎನ್ವಿರಾನ್ಮೆಂಟ್ ರಿಲೀಸ್ ಮಾಡಿರುವಂಥದ್ದು ಈ ಫ್ಲೈ ಆ್ಯಶನ್ನು ಕಂಪ್ಲೀಟಾಗಿ ಯೂಸ್ ಮಾಡಬೇಕು. ದಟ್ ಈಸ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿ ಯೂಸೇಜ್ ಮಾಡ್ಕೋಬೇಕು. ಅದಕ್ಕೆ ಕೆಲವೊಂದು ಗೈಡ್ಲೈನ್ಸನ್ನು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಈ ಆ್ಯಕ್ಟ್ ಕೆಲವೊಂದು ರಿಫಾರ್ಮನ್ನು ತಂದಿರುವಂಥದ್ದು. ದಟ್ ಈಸ್ ರಿಲೇಟೆಡ್ ಟು ವಾಟ್ ಅನ್ನೋದು ಹಿಯರ್ ದಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ರಿಲೇಟೆಡ್ ಟು ಕೋಲ್ ಆ್ಯಂಡ್ ಲಿಗ್ನೈಟ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ಗೆ. ಓಕೆ, ದಟ್ ಯು ಕ್ಯಾನ್ 100% ಯೂಸೇಜ್ ಆಫ್ ಫ್ಲೈ ಆ್ಯಶ್ ಯಾಕೆಂದರೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗೋಕ್ಕೆ ಬಿಡಬಾರ್ದು ಡ್ಯೂ ಟು ಫ್ಲೈ ಆ್ಯಶ್ ಅನ್ನೋದು ಈ ಆ್ಯಕ್ಟ್ ಮುಖಾಂತರ ತಿದ್ದುಪಡಿಯನ್ನು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ತಂದಿದೆ. ದೆನ್ ಪ್ರಥಮ್ ಸಿವಿಲ್ ಆರ್ಗನೈಸೇಷನ್. ಓಕೆ, ಇದು ಸುದ್ದಿಯಲ್ಲಿರುವಂಥದ್ದು ಯಾಕೆ ಅಂತಂದರೆ ಇದಕ್ಕೆ ಇತ್ತೀಚೆಗೆ ಯಾವ ಪ್ರಶಸ್ತಿ ಸಿಕ್ಕಿತ್ತು, ಐ ಥಿಂಕ್ ಇವಾಲ್ ನೋ. ಓಕೆ, ಇಂದಿರಾ ಗಾಂಧಿ ಪೀಸ್ ಪ್ರೈಸ್ 2021 ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಈ ಆರ್ಗನೈಸೇಷನ್ಗೆ ಸಿಕ್ಕಿರುವಂಥದ್ದು. ಹಾಗಾದರೆ ದಿಸ್ ಈಸ್ ಆನ್ ಸಿವಿಲ್ ಆರ್ಗನೈಸೇಷನ್. ಓಕೆ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಕೂಡ ಅಂತ ಹೇಳ್ತೀವಿ. ಓಕೆ, ಯಾರಿಗೆ ಸಿಕ್ಕಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇಲ್ಲಿ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಸ್ಟಾರ್ಟ್ ಆಗಿದ್ದು ಇನ್ ದ ಇಯರ್ ಆಫ್ 1986 ಟು ಕಮೆಮೊರೇಟ್ ದ ಡೆತ್ ಎನಿವರ್ಸರಿ ಆಫ್ ಇಂದಿರಾ ಗಾಂಧಿ. ಹಾಗಾದರೆ ಇದು ಯಾವಾಗ ಆರಂಭವಾಗಿದ್ದು ಇದು ಕೂಡ ಪ್ರಶ್ನೆ ಆಗಿದೆ. ಇದು ಆರಂಭವಾಗಿದ್ದು 1986 ಹಾಗಾದರೆ ಇದು ನೀಡೋದು ಯಾರು? ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಅಂತ ಕರಿತೀವಿ. ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್. ಓಕೆ, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಈ ಪ್ರಶಸ್ತಿಯನ್ನು ನೀಡುವಂಥದ್ದು. ಹೌದಾ? ಇದು 2021 ಸಿಕ್ಕಿದೆ ಯಾರಿಗೆ? ದಟ್ ಈಸ್ ಪ್ರಥಮ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಗೆ ಸಿಕ್ಕಿರುವಂಥದ್ದು. ಹೌದಾ? ಐ ಥಿಂಕ್ ದಿಸ್ ಇನ್ ಫಾರ್ ದಿಸ್. ಓಕೆ, 25th ನ್ಯಾಷನಲ್ ಯೂತ್ ಫೆಸ್ಟಿವಲ್. ಓಕೆ, ಇದ್ರ ಬಗ್ಗೆ ಪ್ರಿವಿಯಸ್ಲಿ ಕೂಡ ಚರ್ಚೆಯನ್ನು ಮಾಡಿದ್ದೆ ನಾನು. 25th ಯೂತ್ ನ್ಯಾಷನಲ್ ಫೆಸ್ಟಿವಲ್ ಇದು ಸ್ಟಾರ್ಟ್ ಆಗಿದ್ದು ಇದು ಎಲ್ಲಿ ನಡೀತಾ ಇದೆ ಅಂತಂದರೆ 2022 ನಡೀತಿರುವಂಥದ್ದು. ಇದು ಪುಡುಚೇರಿಯಲ್ಲಿ ನಡೀತಿರುವಂಥದ್ದು. ಭಾರತ ಪ್ರಧಾನಮಂತ್ರಿಗಳು ಈ ಪ್ಲೇಸನ್ನು ಆಯ್ಕೆ ಮಾಡಿದ್ದಾರೆ. ಓಕೆ, ಯಾಕಂತಂದರೆ ಈ ಯೂತ್ ಫೆಸ್ಟಿವಲ್ ನಡೆಯೋದು ಇದು ಯೂತ್ ಫೆಸ್ಟಿವಲ್ ನಡೆಯೋದು ಯಾವ ಪ್ಲೇಸ್ ಅನ್ನೋದನ್ನು ಭಾರತ ಪ್ರಧಾನಮಂತ್ರಿಗಳಿಗೆ ಸ್ವತಂತ್ರವಾಗಿ ಡಿಸಿಷನ್ ತೊಗೊಳಕ್ಕೆ ಬಿಟ್ಟಿತ್ತು. ಬಟ್ ಪ್ರಧಾನಮಂತ್ರಿಗಳು ಪುಡುಚೇರಿಯನ್ನು ಆಯ್ಕೆ ಮಾಡಿರುವಂಥದ್ದು. ಹೌದಾ? ಇದು ಎಷ್ಟನೇ ಎಡಿಷನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 25th ಎಡಿಷನ್. ಓಕೆ, ಯಾವಾಗ ನಡೆಯೋದಿದೆ? ಇದು 12th ಜನವರಿಗೆ ಸ್ಟಾರ್ಟ್ ಆಗುತ್ತೆ. ಓಕೆ, 12th ಜನವರಿ ಅಂದ ತಕ್ಷಣ ಇಲ್ಲಿ ಯಾರ್ದು ಬರ್ತ್ ಎನಿವರ್ಸರಿ ನೆನಪು ಬರುತ್ತೆ ನಮಗೆ? ಸ್ವಾಮಿ ವಿವೇಕಾನಂದರ ಬರ್ತ್ ಎನಿವರ್ಸರಿ. ಓಕೆ, ಸ್ವಾಮಿ ವಿವೇಕಾನಂದರು
ಇಲ್ಲಿ ನೋಡಿ ಯೂತ್ತನ್ನು ಹೊಡೆದೆ ಸ್ವಾಮಿ ವಿವೇಕಾನಂದ ಬರ್ತ್ ಆನಿವರ್ಸರಿಗೆ ಸ್ಟಾರ್ಟ್ ಆಗುವಂಥದ್ದು ಅವತ್ತಿನ ದಿನ ಈ ನ್ಯಾಷನಲ್ ಯೂತ್ ಫೆಸ್ಟಿವಲನ್ನು ಆರಂಭ ಮಾಡಲಾಗ್ತಾ ಇದೆ. ಹೌದಾ? ದೆನ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಭಾರತದಾದ್ಯಂತ ಸುಮಾರು 7,000 ಯೂತ್ ಫೆಸ್ಟಿವಲ್ಲಿ ಪಾಲ್ಗೊಳ್ಳಿದ್ದಾರೆ. ಭಾರತದಾದ್ಯಂತ ಸುಮಾರು 7,000 7K ಓಕೆ ಯೂತ್ಸ್ ಈ ಯಾವುದು ಯೂತ್ ಫೆಸ್ಟಿವಲಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಓಕೆ, ಎಲ್ಲಿ ನಡೆಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮಿನಿಸ್ಟ್ರಿ ಫಾರ್ಗೋಟ್ ಟು ಟೆಲ್. ಓಕೆ, ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಇದ್ರ ಅಂಡರ್ ನಡೆಯುವಂಥದ್ದೇ ನ್ಯಾಷನಲ್ ಯೂತ್ ಫೆಸ್ಟಿವಲ್. ಓಕೆ, ಎಷ್ಟು ಜನ? ಸುಮಾರು 7,000 ಜನ ಪಾಲ್ಗೊಳ್ತಾರೆ ಅಂತ ಹೇಳಿದೆ. ಯಾವಾಗ ಆರಂಭ ಆಗುತ್ತೆ, ಎಷ್ಟನೇ ಎಡಿಷನ್ನ, ಓಕೆ, ಎಲ್ಲಿ ನಡೀತಾ ಇದೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದೆನ್ ಒನ್ ಮೋರ್ ಥಿಂಗ್ ಹಿಯರ್, ಲೋಗೋ ಆ್ಯಂಡ್ ಮೆಸ್ಕಟ್. ಲೋಗೋ, ವಾಟ್ ಇಸ್ ದ ಲೋಗೋ? ಲೋಗೋ ಆ್ಯಂಡ್ ಮೆಸ್ಕಟ್. Mascot is Saksham Yuva and Sashakt Yuva. Saksham Yuva, ಓಕೆ, ಸಕ್ಷಮ್ ಯುವ ಆ್ಯಂಡ್ ಸಶಕ್ತ್ ಯುವ ಅನ್ನೋ ಲೋಗೋಲಿ ಇದನ್ನು ಲಾಂಚ್ ಮಾಡಿದ್ದಾರೆ. ಥೀಮ್ ಅಂತ ಏನು ಕರಿತೀವಿ ಇದನ್ನು ಲಾಂಚ್ ಮಾಡಿರುವಂಥದ್ದು. ಹೌದಾ? ದೆನ್ ನ್ಯಾಷನಲ್ ಇಂಟರ್ ರಿಲಿಜಿಯಸ್ ಕಾನ್ಫರೆನ್ಸ್ ಇದು ಎಲ್ಲಿ ನಡೀತಾ ಇದೆ? ಓಕೆ, ಇದು ಇಲ್ಲಿ ಎಲ್ಲಿ ನಡೀತಾ ಇದೆ? ನಾಗ್ಪುರ್. ಓಕೆ, ಮಹಾರಾಷ್ಟ್ರದ ನಾಗ್ಪುರಲ್ಲಿ ನಡೀತಿರುವಂಥದ್ದು. ಓಕೆ, ಮಹಾರಾಷ್ಟ್ರದ ನಾಗ್ಪುರಲ್ಲಿ. ಹಾಗಾದರೆ ಇದನ್ನು ಮೊದಲ ಬಾರಿಗೆ ನಾಗ್ಪುರಲ್ಲಿ ಅರೇಂಜ್ ಮಾಡಿರುವಂಥದ್ದು. ನಾಗ್ಪುರಲ್ಲಿ ಮೊದಲ ಬಾರಿಗೆ ಅರೇಂಜ್ ಮಾಡಿರುವಂಥದ್ದು ಇಂಟರ್ ರಿಲಿಜಿಯಸ್ ಕಾನ್ಫರೆನ್ಸನ್ನು. ಹಾಗಾದರೆ ಇದನ್ನು ಕಂಡಕ್ಟ್ ಮಾಡ್ತಿರೋದು ಯಾರು? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ಇದನ್ನು ಕಂಡಕ್ಟ್ ಮಾಡ್ತಿದ್ದು ಲೋಕಮತ್ ಮೀಡಿಯಾ ಗ್ರೂಪ್ ಇದನ್ನು ಕಂಡಕ್ಟ್ ಮಾಡ್ತೇವೆ. ಏನದು? ನ್ಯಾಷನಲ್ ಇಂಟರ್ ರಿಲಿಜಿಯಸ್ ಕಾನ್ಫರೆನ್ಸ್. ಹಾಗಾದರೆ ಈ ನ್ಯಾಷನಲ್ ಇಂಟರ್ ರಿಲಿಜಿಯಸ್ ಕಾನ್ಫರೆನ್ಸ್ನ ಥೀಮ್ ಏನು? ಓಕೆ, ಥೀಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಥೀಮ್ ಏನು ಅಂತಂದರೆ ದಿಸ್ ಈಸ್ ಗ್ಲೋಬಲ್ ಚಾಲೆಂಜಸ್ ಟು ಕಮಾಂಡ್ ಹಾರ್ಮೋನಿ and role of media. Okay, that is global challenges to command harmony and role of India. Okay, sorry, one more time I am going to tell you. Global challenges to communal harmony and role of India. Global challenges to communal harmony and role of India. Okay, ರಿಪೀಟೆಡ್ಲಿ ಹೇಳ್ತಿರೋ ಉದ್ದೇಶ ಇಷ್ಟೇ. ಓಕೆ, ಅದು ಇಂಪಾರ್ಟೆಂಟ್ ಇದೆ, ನಿಮಗೆ ಗೊತ್ತಿರಬೇಕು. ಯಾಕೆಂತಂದರೆ ಮೊದಲ ಬಾರಿಗೆ ನಾಗ್ಪುರ್ ಅರೇಂಜ್ ಮಾಡಿರುವಂಥದ್ದು, ದಟ್ ಈಸ್ ನ್ಯಾಷನಲ್ ಇಂಟರ್ ರಿಲಿಜಿಯಸ್ ಕಾನ್ಫರೆನ್ಸ್. ಓಕೆ, ದಿಸ್ ಈಸ್ ಫಸ್ಟ್ ಟೈಮ್ ಹೋಸ್ಟೆಡ್ ಬೈ ನಾಗ್ಪುರ್. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್. ಓಕೆ, ದೆನ್ GRAP ಡೆಲ್ಲಿ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ GRAP? GRAP ಇಸ್ ದಟ್ ಈಸ್ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್. ಓಕೆ, ಇದು ಯಾವುದಕ್ಕೆ ಅಂದರೆ ದಿಸ್ ಈಸ್ ರಿಲೇಟೆಡ್ ಟು ಟ್ಯಾಕಲ್ ದ ಕೋವಿಡ್-19 ಟ್ಯಾಕಲ್ ಮಾಡೋದಕ್ಕೆ ಇದು ಇತ್ತೀಚೆಗೆ ಒಂದು ಗ್ರಾಪ್ ಅನ್ನು ಲಾಂಚ್ ಮಾಡಿರುವಂಥದ್ದು. ಕೋವಿಡ್-19 ಡೆಲ್ಲಿಯಲ್ಲಿ ಟ್ಯಾಕಲ್ ಮಾಡೋದಕ್ಕೆ ಈ ಗ್ರಾಪನ್ನು ಲಾಂಚ್ ಮಾಡಿದ್ದಾರೆ ಡೆಲ್ಲಿ ಗೌರ್ಮೆಂಟ್. ಓಕೆ, ದೆನ್ ದಿಸ್ ಈಸ್ ವಾಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಗ್ರಾಪ್? ದಿಸ್ ಈಸ್ ಕಲರ್ ಕೋಡೆಡ್ ಆ್ಯಕ್ಷನ್ ಪ್ಲ್ಯಾನ್. ಅಂದರೆ ಇಲ್ಲಿ ಕಲರನ್ನು ಯೂಸ್ ಮಾಡಿಕೊಂಡು ಈ ಇಂಡಸ್ಟ್ರೀಸ್ಗೆ ಮತ್ತು ಮಿನಿಸ್ಟ್ರೀಸ್ಗೆ ಎಲ್ಲದಕ್ಕೂ ಕೂಡ ಕಲರನ್ನು ಯೂಸ್ ಮಾಡ್ಕೊಂಡು ಕೋಡ್ ಮಾಡಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಆಗಿ ಇಟ್ಕೊಂಡು ಇದನ್ನು ಡೆವಲಪ್ ಮಾಡಿರುವಂಥದ್ದು ಟು ಟ್ಯಾಕಲ್ ದ ಕೋವಿಡ್-19. ಹಾಗಾದರೆ ಇಲ್ಲಿ ಕಲರನ್ನು ಲೋವೆಸ್ಟ್ ಪಾರ್ಟಲ್ಲಿ ಯೂಸ್ ಮಾಡಿರುವಂಥದ್ದು ಯೆಲ್ಲೋ. ಓಕೆ, ಹಾಗಾದರೆ ಟಾಪ್ ಮೋಸ್ಟ್ ಪಾರ್ಟಲ್ಲಿ ಯೂಸ್ ಮಾಡಿರುವಂಥದ್ದು ರೆಡ್. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ದೆನ್ ಒನ್ ಮೋರ್ ಥಿಂಗ್ ಐ ಫಾರ್ಗಾಟ್ ಟು ಟೆಲ್ ಹಿಯರ್, ದಟ್ ಈಸ್ ವರ್ಲ್ಡ್ ಪೆಟ್ರೋಲಿಯಂ ಕಾಂಗ್ರೆಸ್. ಓಕೆ, ಇತ್ತೀಚೆಗೆ ನಡೆದಿತ್ತು ವರ್ಲ್ಡ್ ಪೆಟ್ರೋಲಿಯಂ ಕಾಂಗ್ರೆಸ್ ಅಂತ ಕರೀತೀವಿ. ಹಾಗಾದರೆ ಇದು ನಡೆದಿದ್ದೆ ಇಲ್ಲಿ ವರ್ಲ್ಡ್ ಪೆಟ್ರೋಲಿಯಂ ಕಾಂಗ್ರೆಸ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ನಡೆದಿದ್ದು ಹ್ಯೂಸ್ಟನ್. ಐ ಹೋಪ್ ಯು ಆಲ್ ನೋ. ಓಕೆ, ಯಾಕಂತಂದರೆ ನರೇಂದ್ರ ಮೋದಿ ಅವರ ಒಂದು ಫಂಕ್ಷನ್ ನಡೆದಿತ್ತು ಇಲ್ಲಿ ಟೆಕ್ಸಾಸ್ನ ಹ್ಯೂಸ್ಟನ್ನಲ್ಲಿ. ಓಕೆ, ಟೆಕ್ಸಾಸ್ ಎಲ್ಲಿ ಬರುತ್ತೆ? USA. ಓಕೆ, ಇದು ಯಾಕೆಂತಂದರೆ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿದ್ದು ಐ ಥಿಂಕ್ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿದ್ದಾಗ ಭಾರತ ಮೋದಿಯವರು ಒಂದು ಫಂಕ್ಷನನ್ನು ಇಲ್ಲಿ ಏರ್ಪಡಿಸಿದ್ರು. ಓಕೆ, ದೆನ್ ಇಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ 2022 ಒಲಿಂಪಿಕ್ಸಿಂದ ಇಲ್ಲಿ ಯಾಕೆಂದರೆ US ಬಂದಿರೋದ್ರಿಂದ 2022 ಒಲಿಂಪಿಕ್ಸ್ ಬೀಜಿಂಗ್ ಒಲಿಂಪಿಕ್ಸ್ ದಟ್ ಈಸ್ ವಿಂಟರ್ ಒಲಿಂಪಿಕ್ಸಲ್ಲಿ ಯಾವುದು ಅಮೇರಿಕಾ ನಾನು ಅಲ್ಲಿ ಪಾಲ್ಗೊಳ್ಳೋದಿಲ್ಲ. ಯಾಕೆಂದರೆ ಡ್ಯೂ ಟು ಹ್ಯೂಮನ್ ರೈಟ್ಸ್ ಥ್ರೆಟ್ಸಲ್ಲಿ ಇರುವಂಥದ್ದು. ಚೀನಾದಲ್ಲಿ ಹ್ಯೂಮನ್ ರೈಟ್ಸ್ ಥ್ರೆಟ್ಸಲ್ಲಿ ಇರೋದ್ರಿಂದ ಅಲ್ಲಿ ನಾವು ಒಲಿಂಪಿಕ್ಸಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಅಮೇರಿಕಾ ಇತ್ತೀಚೆಗೆ ಅನೌನ್ಸ್ ಮಾಡಿರುವಂಥದ್ದು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ದೆನ್ ನಳಬಾನ ಐ ಥಿಂಕ್. ಓಕೆ, ನೆಕ್ಸ್ಟ್ ನೋಡೋದಾದರೆ ಓಕೆ, ನಳಬಾನ ಬರ್ಡ್ ಸ್ಯಾಂಕ್ಚುರಿ ಇದೆಲ್ಲಿ ಕಂಡು ಬಂದಿದ್ದು ಮತ್ತು ಸುದ್ದಿಯಲ್ಲಿರೋದಕ್ಕೆ ಕಾರಣ ಏನು ಅಂತಂದರೆ ದಿಸ್ ಇಸ್ ನಳಬಾನ ಬರ್ಡ್ ಸ್ಯಾಂಕ್ಚುರಿ ಇಸ್ ಫೌಂಡ್ ಇನ್ ಒಡಿಶಾ. ಓಕೆ, ಹಾಗಾದರೆ ಒಡಿಶಾ ಇದು ಸುದ್ದಿಯಲ್ಲಿರೋದಕ್ಕೆ ಕಾರಣ ಏನು? ಓಕೆ, ಈಗ ಸುದ್ದಿಯಲ್ಲಿರೋದಕ್ಕೆ ಕಾರಣ ಏನು ಅಂತಂದರೆ ರೀಸೆಂಟ್ಲಿ ದಟ್ ಈಸ್ ಬರ್ಡ್ ಸ್ಟೇಟಸ್ ಸರ್ವೆ. ಓಕೆ, ಸ್ಟೇಟಸ್ ಆಫ್ ಬರ್ಡ್ಸ್ ಸರ್ವೆ. ಓಕೆ, ಬರ್ಡ್ಸ್ ಸ್ಟೇಟಸ್ ಸರ್ವೆ ಅಥವಾ ಸ್ಟೇಟಸ್ ಆಫ್ ಬರ್ಡ್ಸ್ ಸರ್ವೆ 2022ರಲ್ಲಿ ಇದನ್ನು ಚಿಲಿಕಾ ಅಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಓಕೆ,
ಚಿಲಿಕಾ ಲೇಕ್ ಕಂಡಕ್ಟ್ ಮಾಡಲಾಗಿತ್ತು. ಓಕೆ, ಅದರಿಂದ ಈ ನಳಬಾಣ ಬರ್ಡ್ ಸೆಂಚುರಿ ಏನಿದೆ ಅಲ್ಲ, ಇದು ದಿಸ್ ಇಸ್ ಅ ಪಾರ್ಟ್ ಆಫ್ ಚಿಲಿಕಾ ಲೇಕ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಐ ಕ್ಯಾನ್ ಸೇ. ಓಕೆ, ನಳಬಾಣ ಬರ್ಡ್ ಸೆಂಚುರಿ ಚಿಲಿಕಾ ಲೇಕ್ನ ಬಹಳ ಇಂಪಾರ್ಟೆಂಟ್ ಆದ ಭಾಗವಾಗಿದೆ. ಹಾಗಾಗಿ ಈ ಬರ್ಡ್ ಸೆಂಚುರಿ ಇವಾಗ ಸುದ್ದಿಯಲ್ಲಿ ಇರುವಂಥದ್ದು. ಹಾಗಾದರೆ ದಿಸ್ ಇಸ್ ಐ ಕ್ಯಾನ್ ಸೇ ದಿಸ್ ಇಸ್ ಅ ಕೋರ್ ಏರಿಯಾ ಚಿಲಿಕಾ ಲೇಕ್. ದೆನ್ ಇದು ದಿಸ್ ಇಸ್ ಚಿಲಿಕಾ ಲೇಕ್ ಬಗ್ಗೆ ನೋಡೋದಾದ್ರೆ ದಿಸ್ ಇಸ್ ದ ಫಸ್ಟ್ ರಾಮ್ಸರ್ ಸೈಟ್ ಆಫ್ ಇಂಡಿಯಾ, ದಟ್ ಈಸ್ ಚಿಲಿಕಾ ಲೇಕ್. ಹಾಗಾದರೆ ಚಿಲಿಕಾ ಲೇಕ್ ಇನ್ನೊಂದು ಇಂಪಾರ್ಟೆನ್ಸ್ ಏನು, ಭಾರತದ ಉಪ್ಪಿನ ಸರೋವರಗಳಲ್ಲಿ ಅತಿ ದೊಡ್ಡ ಸರೋವರ ಯಾವುದಾದ್ರೂ ಇದ್ದರೆ ಅದು ಚಿಲಿಕಾ ಲೇಕ್ ಆಗಿದೆ. ಒಡಿಶಾ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಅದು ಇದು ಕೂಡ ಪ್ರಶ್ನೆ ಆಗಿದೆ. ಓಕೆ, ಲಾರ್ಜೆಸ್ಟ್ ಬ್ರೇಕಿಶ್ ವಾಟರ್ ಲೇಕ್ ಫೌಂಡ್ ವಿಚ್ ಆಫ್ ದ ಫಾಲೋಯಿಂಗ್. ಓಕೆ, ಆ ಥರ ಪ್ರಶ್ನೆಗಳು ಕೂಡ ಆಗಿವೆ, ಆಲ್ರೆಡಿ ಆಗಿರುವಂಥದ್ದು. ಹೌದಾ? ದೆನ್ ಇಲ್ಲಿ ಇದು ಆಸ್ ಪರ್ ಸ್ಟೇಟಸ್ ಆಫ್ ಬರ್ಡ್ ಸರ್ವೆ, ಇಲ್ಲಿ ಎಷ್ಟು ಪಕ್ಷಿಗಳು ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಪಕ್ಷಿಗಳು ವರ್ಷದಲ್ಲಿ ಭೇಟಿಯನ್ನು ಕೊಡ್ತವೆ ಅನ್ನೋದನ್ನು ಸರ್ವೆ ಮಾಡಲಾಗಿದೆ ಅಕಾರ್ಡಿಂಗ್ ಟು ದಿಸ್ ರಿಪೋರ್ಟ್. ನಳಬಾಣ ಬರ್ಡ್ ಸೆಂಚುರಿ ಮಾಡಿದಂಥ ಸರ್ವೆ ಆಫ್ ಬರ್ಡ್ಸ್. ಓಕೆ, ಆ ರಿಪೋರ್ಟಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಬರ್ಡ್ಸ್ಗಳು ಚಿಲಿಕಾ ಲೇಕ್ಗೆ ಪ್ರತಿ ವರ್ಷ ಭೇಟಿಯನ್ನು ನೀಡ್ತವೆ ಅನ್ನೋದನ್ನು ರಿಪೋರ್ಟ್ ತಿಳಿಸ್ತಾ ಇದೆ. ದೆನ್ ಪ್ರಳಯ ಬ್ಯಾಲಿಸ್ಟಿಕ್ ಮಿಸೈಲ್. ಓಕೆ, ಐ ಹೋಪ್ ಯು ಆಲ್ ನೋ ಅಬೌಟ್ ದಿಸ್ ಪ್ರಳಯ ಬ್ಯಾಲಿಸ್ಟಿಕ್ ಮಿಸೈಲ್. ಯಾಕೆಂದರೆ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಯನ್ನು ನಾವು ಮಾಡ್ತಾ ಇದ್ವಿ. ದಟ್ ಈಸ್ ಅ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಆಗಿದೆ, ವಿಚ್ ಇಸ್ ರೀಸೆಂಟ್ಲಿ ಟೆಸ್ಟೆಡ್ ಇನ್ ಒಡಿಶಾ ಕೋಸ್ಟ್. ಓಕೆ, ದೆನ್ ನೆಕ್ಸ್ಟ್ ನೋಡೋದಾದರೆ ಹೀಟ್ ಅಭ್ಯಾಸ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಹೀಟ್? ಇದು ಕೂಡ ನಾನು ಚರ್ಚೆನ ಮಾಡಿದ್ದೀನಿ. ನಾನು ಪ್ರೀವಿಯಸ್ ನಡೆದಂಥ ಕೆಲವೊಂದು ರಿಪಿಟೇಷನ್ಸ್ ಮತ್ತೆ ಹೇಳೋದಕ್ಕೆ ಕಾರಣ ಏನು ಅಂತಂದರೆ, ನೀವು ರಿವಿಷನ್ ಮಾಡ್ತಾ ಇರಬೇಕು. ಅದು ಹಿಂದಿಂದ ಇದಕ್ಕೆ ಇವಾಗ ಪ್ರೆಸೆಂಟ್ಗೆ ಲಿಂಕ್ ಆಗ್ತಾ ಇದ್ರೆ ನಾನು ಹಿಂದಿನ ಕರೆಂಟ್ ಅಫೇರ್ಸ್ ಕೂಡ ಮತ್ತೆ ಕವರ್ ಮಾಡ್ತಾ ಇರ್ತೀನಿ. ಓಕೆ, ಐ ಹೋಪ್ ಯು ಆಲ್ ಆರ್ ಎಂಜಾಯಿಂಗ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್. ಓಕೆ, ಯಾಕೆಂತಂದರೆ ಜಸ್ಟ್ ನೀವು ಯೂಸ್ ತೊಗೊಂಡು ಬಿಡೋದಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ ಆಗಬೇಕು. ಯಾಕಂತಂದ್ರೆ ಭಾಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾನು ಕವರ್ ಮಾಡ್ತಿದ್ದೀನಿ, ನಾಟ್ ಓನ್ಲಿ ಜಿ ಕೆ ಟುಡೇ. ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಈ ಕರೆಂಟ್ ಅಫೇರ್ಸನ್ನು ಸರ್ಚ್ ಮಾಡಿ ನೋಡಿ. ಪ್ರತಿಯೊಂದು ಬೇರೆ ವೆಬ್ಸೈಟ್ಸಿಂದ ಕರೆಂಟ್ ಅಫೇರ್ಸನ್ನು ನಾನು ಕವರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇದು ತುಂಬಾ ಯೂಸ್ ಆಗುತ್ತೆ ನಿಮಗೆ. ಓಕೆ, ಕಮಿಂಗ್ ಟು ದಿಸ್, that is heat. What is the full form of heat? Okay, heat is high speed expandable aerial target. High speed expandable aerial target. Okay, that is heat abhyasa. Okay, which is developed by DRDO. ಇತ್ತೀಚೆಗೆ ಇದನ್ನು ಕೂಡ ಪರೀಕ್ಷೆಯನ್ನು ಮಾಡಿತ್ತು. ಓಕೆ, ಹೀಟ್ ಅಭ್ಯಾಸವನ್ನು. ಓಕೆ, ದೆನ್ ರೀಸೆಂಟ್ಲಿ ದೆನ್ ನೆಕ್ಸ್ಟ್ ನೋಡೋದಾದ್ರೆ ಸ್ಟೇಟ್ ಜನರಲ್ ಕ್ಯಾಟಗರಿ ಕಮಿಷನ್. ಓಕೆ, ಇದು ಮಂಡಲ್ ಕಮಿಷನ್. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು ಇದ್ರ ಮೇಲೆ. ಯಾಕೆಂದರೆ ಕೇಂದ್ರ ಸರ್ಕಾರಕ್ಕೆ ಇದು ಸ್ಟೇಟ್ ಜನರಲ್ ಕ್ಯಾಟಗರಿ ಕಮಿಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. OBC ಅದರ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ನ ಫಾರ್ಮ್ ಮಾಡಿದರು ಮಂಡಲ್ ಕಮಿಷನ್ ರಿಲೇಟೆಡ್ ಟು ಮೊರಾರ್ಜಿ ದೇಸಾಯಿ. ಓಕೆ, ಇದ್ರ ಬಗ್ಗೆ ಹಿಸ್ಟ್ರಿ ನಿಮ್ಗೆ ಐ ಥಿಂಕ್ ನೀವು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಸಿಕ್ಕಿರುವಂಥದ್ದು. ಇದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಅದು ಯಾವ ಥರ ಬೆಳೆದು ಬಂತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ರೀಸೆಂಟಾಗಿ ನ್ಯೂಸಲ್ಲಿರುವಂಥದ್ದು ಸ್ಟೇಟ್ ಜನರಲ್ ಕ್ಯಾಟಗರಿ ಕಮಿಷನ್. ಇದನ್ನು ಇತ್ತೀಚೆಗೆ ಪಂಜಾಬ್ ಸರ್ಕಾರ ಅಡಾಪ್ಟ್ ಮಾಡಿದೆ. ಯಾಕೆಂತಂದರೆ ಐ ಹೋಪ್ ಯು ಆಲ್ ನೋ ವೈ ದೇ ಆರ್ ಡೂಯಿಂಗ್ ದಿಸ್. ಓಕೆ, ಯಾಕೆಂತಂದರೆ ಇವಾಗ ಎಲೆಕ್ಷನ್ಸ್ ಬರ್ತಾ ಇದೆ ಪಂಜಾಬಲ್ಲಿ. ಆ ಥರ ಬರ್ತಿರೋದ್ರಿಂದ ಯಾಕೆಂದರೆ ಪೊಲಿಟಿಕಲ್ ಚೇಂಜಸ್ ರಿಲೇಟೆಡ್ ಟು ರಿಸರ್ವೇಷನ್ ಐ ಥಿಂಕ್. ಓಕೆ, ಇನ್ಸ್ಟೆಡ್ ಆಫ್ ದೇ ಆರ್ ಎಂಪವರಿಂಗ್ ಪುವರ್ಸ್, ದೇ ಆರ್ ಡೂಯಿಂಗ್ ಕಾಸ್ಟಿಸಮ್. ಓಕೆ, ದಟ್ ಈಸ್ ಮೋಸ್ಟ್ ಹಿಲಾರಿಯಸ್ ಥಿಂಗ್ ಐ ಕ್ಯಾನ್ ಸೇ ಫ್ರಾಮ್ ಇನ್ ಇಂಡಿಯಾ. ಓಕೆ, ಮೋಸ್ಟ್ ಹಿಲಾರಿಯಸ್ ಥಿಂಗ್ ಐ ಕ್ಯಾನ್ ಸೇ. ಓಕೆ, ಇನ್ನು ಸುದ್ದಿಲಿ ಪಂಜಾಬ್ ಗೌರ್ಮೆಂಟ್ ಏನು ಮಾಡಿದೆ, ಇದು ಸ್ಟೇಟ್ ಜನರಲ್ ಕ್ಯಾಟಗರಿ ಕಮಿಷನನ್ನು ಇತ್ತೀಚೆಗೆ ಫಾರ್ಮ್ ಮಾಡಿತ್ತು. ಹಾಗಾದರೆ ಇದಕ್ಕಿಂತ ಮುಂಚೆ ಫಾರ್ಮ್ ಮಾಡಿರೋ ಸ್ಟೇಟ್ಸ್ ಮಧ್ಯಪ್ರದೇಶ ಮತ್ತು ಹಿಮಾಚಲ ಪ್ರದೇಶ. ಓಕೆ, ಇವೆರಡು ಸ್ಟೇಟ್ಸ್ಗಳು ಯಾವುದು ಸ್ಟೇಟ್ ಜನರಲ್ ಕ್ಯಾಟಗರಿ ಕಮಿಷನನ್ನು ಫಾರ್ಮ್ ಮಾಡಿರುವಂಥದ್ದು. ಓಕೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಥಿಂಗ್. ದೆನ್ ಇದು ಯಾವ ರಾಜ್ಯದಲ್ಲಿ? ಮೊದಲ ಬಾರಿಗೆ ಮಧ್ಯಪ್ರದೇಶದಲ್ಲಿ, ನೆಕ್ಸ್ಟ್ ಹಿಮಾಚಲ ಪ್ರದೇಶ, ಇತ್ತೀಚೆಗೆ ಪಂಜಾಬ್. ಓಕೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದೆನ್ ಪ್ಲ್ಯಾನ್ ಬಿ ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು. ಯಾಕೆಂತಂದರೆ ನಿಮ್ಗೆ ಐ ಹೋಪ್ ಯು ಆಲ್ ನೋ ವಾಟ್ ಇಟ್ ಈಸ್. ಓಕೆ, ದೆನ್ ಈ ವಿಚ್ ಈಸ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಓಕೆ, ನೋಡಿ ಪ್ಲ್ಯಾನ್ ಬಿ ಅಂದ ತಕ್ಷಣ ನಾವು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಬಗ್ಗೆ ಥಿಂಕ್ ಮಾಡ್ತೀವಿ. ಯಾಕೆಂದರೆ ಬಿ ಅನ್ನೋ ವರ್ಡ್ ಇದೆ. ಓಕೆ, ಅದು ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಓಕೆ, ರೈಲ್ವೆ ಮಿನಿಸ್ಟ್ರಿಗೆ ಸಂಬಂಧಿಸಿರುವಂಥದ್ದು ಪ್ಲ್ಯಾನ್ ಬಿ. ಹಾಗಾದರೆ ಈ ಪ್ಲ್ಯಾನ್ ಬಿ ಏನು ಕೆಲಸ, ಏನು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಿರೋದಕ್ಕೆ ಕಾರಣ ಏನು ಅಂತಂದರೆ, ರೈಲ್ವೇಸ್ಗೆ ಓಕೆ ಈ ಥರ ಟ್ರ್ಯಾಕ್ಸ್ ಇರುತ್ತೆ. ಈ ಆನೆಗಳು ಇದನ್ನು ಕ್ರಾಸ್ ಮಾಡುವಾಗ ರೈಲ್ವೆಗೆ ಸಿಕ್ಕಾಕೊಂಡು ಸಾಕಷ್ಟು ಆನೆಗಳು ಸಾಯ್ತಾ ಇವೆ. ಈ ಆನೆಗಳು ಈ ಟ್ರ್ಯಾಕ್ ಸಮೀಪ ಬರೋದನ್ನು ತಡೆಯೋದಕ್ಕೆ ಇಲ್ಲಿ ಎರಡೂ ಬದಿಯ ಟ್ರ್ಯಾಕ್ಸ್ನ ಎರಡೂ ಬದಿಗಳಲ್ಲಿ ಇಲ್ಲಿ ಬಾಕ್ಸಸ್ ಥರ ಹನಿ ಬೀಸನ್ನು ಸಾಕಾಣಿಕೆ ಮಾಡಿಕೊಂಡು ಎಲಿಫೆಂಟ್ಗಳು ಈ ಕಡೆ ಬರೋದನ್ನು ತಡೆಯೋ ಉದ್ದೇಶಕ್ಕೆ, ಟ್ರ್ಯಾಕ್ ಸಮೀಪ ಬರೋದನ್ನು ತಡೆಯೋ ಉದ್ದೇಶಕ್ಕೆ ಮಾಡಿರುವಂಥದ್ದು ಪ್ಲ್ಯಾನ್ ಬಿ ಆಗಿದೆ. ಹಾಗಾದರೆ ಇವಾಗ ಸುದ್ದಿಯಲ್ಲಿರೋದಕ್ಕೆ ಕಾರಣ ಏನು ಅಂತಂದರೆ, ರೈಲ್ವೆ ಮಿನಿಸ್ಟರ್ ಆದಂಥ ಅಶ್ವಿನಿ ವೈಷ್ಣವ್ ಅವರು ಇತ್ತೀಚೆಗೆ ಈ ಏನಿದೆ ಪ್ಲ್ಯಾನ್ ಬಿಯನ್ನು
ಭಾರತದಾದ್ಯಂತ ಎಕ್ಸ್ಪಾಂಡ್ ಮಾಡ್ತೀವಿ ಅನ್ನೋದನ್ನು ಇತ್ತೀಚೆಗೆ ಲಾಂಚ್ ಮಾಡಿದ್ದಾರೆ. ಹೂ ಇಸ್ ಅ ಮಿನಿಸ್ಟರ್ ಆಫ್ ರೈಲ್ವೆ, ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿ ಯಾರಿದ್ದಾರೆ ಅಂತಂದರೆ ಅಶ್ವಿನಿ ವೈಷ್ಣವ್ ಅವರು. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ, ಭಾರತದ ಕೇಂದ್ರ ಬಜೆಟನ್ನು ಮತ್ತು ರೈಲ್ವೆ ಬಜೆಟನ್ನು ಮರ್ಜ್ ಮಾಡಿದ ವರ್ಷ ಯಾವುದು, ಮತ್ತು ಅವಾಗ ಫೈನಾನ್ಸ್ ಮಿನಿಸ್ಟರ್ ಯಾರಿದ್ರು? ಜಸ್ಟ್ ಡೂ ಕಮೆಂಟ್. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆಸ್ಕ್ಡ್ ಒನ್ಸ್ ಇನ್ ಅ PSI ಎಕ್ಸಾಮ್, ಐ ಥಿಂಕ್ ಸೊ, PSI ಎಕ್ಸಾಮ್ ಆರ್ PC ಎಕ್ಸಾಮ್, ಒನ್ಸ್ ಆಸ್ಕ್ಡ್. ಓಕೆ, ದೆನ್ ಇದು ಪ್ಲಾನ್ ಬಿ ಬಗ್ಗೆ ಗೊತ್ತಾಯಿತು. ಐ ಥಿಂಕ್ ದಟ್ ಇಸ್ ದ ಇಂಟೆನ್ಷನ್ ವಿತ್ ಟು ಕೀಪ್ ಎಲಿಫೆಂಟ್ ಅವೇ ಫ್ರಮ್ ದ ರೈಲ್ವೆ ಟ್ರ್ಯಾಕ್. ಓಕೆ, ದಟ್ ಇಸ್ ದ ಓನ್ಲಿ ಇಂಟೆನ್ಷನ್. ದೆನ್ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸ್ಕೀಮ್, ಹಾಗಾದರೆ ಇದನ್ನು ಲಾಂಚ್ ಮಾಡಿದ್ದು ಯಾರು? ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸ್ಕೀಮನ್ನು ಲಾಂಚ್ ಮಾಡಿದ್ದು ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರುವಂಥದ್ದು ಸುಮಾರು 6 ತಿಂಗಳಿಂದ, ಐ ಥಿಂಕ್ ಸೊ, 6 ತಿಂಗಳಿಂದ ಇದನ್ನು ಲಾಂಚ್ ಮಾಡಿರುವಂಥದ್ದು. ಹಾಗಾದರೆ ಎಷ್ಟು ಕಿಲೋಮೀಟರ್ಗಳಿಗೆ, ಇದು ಕೆಲವೊಂದು ಫೀಚರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರ್ತಿದೆ, ಐ ಥಿಂಕ್ ನಿಮ್ಗೆ ಗೊತ್ತಿರಬೇಕು. ಯಾಕೆಂತಂದ್ರೆ ಪ್ರೀವಿಯಸ್ ನಡೆದಂಥ PSI ಎಕ್ಸಾಮ್ ಆಗಿರ್ಬೋದು, FDA ಎಕ್ಸಾಮ್ಸ್ ಆಗಿರ್ಬೋದು, ಒಂದು ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ ಇರಿದೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರ್ತಿರುತ್ತೆ. ಅಲ್ಲಿ ಎಲೆಕ್ಟ್ರಿಕ್ ಬೈಕ್ ಸ್ಕೀಮ್ ಸ್ಟೇಟ್ಮೆಂಟ್ಸನ್ನು ಕೊಡ್ಬೋದು. ಎಷ್ಟು ಕಿಲೋಮೀಟರ್ ಒಳಗೆ ಡಿಸ್ಟೆನ್ಸ್ ಒಂದು ಸ್ಟೇಟ್ಮೆಂಟಲ್ಲಿ ಬರ್ಬೋದು, ಸುಮಾರು 10 ಕಿಲೋಮೀಟರ್ವರೆಗೆ ಡಿಸ್ಟೆನ್ಸನ್ನು ಕವರ್ ಮಾಡೋಕ್ಕೆ ಯೂಸ್ ಮಾಡುತ್ತಿರುವಂಥದ್ದು. ಇದಕ್ಕೆ ಕರ್ನಾಟಕ ಸರ್ಕಾರ ಟೆಂಡರನ್ನು ಕರೆದಿದೆ. ಓಕೆ, ಈ ಸ್ಕೀಮನ್ನು ಅಡಾಪ್ಟ್ ಮಾಡಿಕೊಡೋದಕ್ಕೆ ಟೆಂಡರನ್ನು ಕರೆದಿದೆ, ಮತ್ತು ರೇಟ್ ಫಿಕ್ಸ್ ಮಾಡೋದು ವಿಚ್ ಇಸ್ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್. ಓಕೆ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕಂಪ್ಲೀಟ್ ಹ್ಯಾಂಡಲ್ ಇರುತ್ತೆ. ಇದಕ್ಕೆ ಟೆಂಡರನ್ನು ಇತ್ತೀಚೆಗೆ ಕರೆದಿರುವಂಥದ್ದು. ಆದ್ದರಿಂದ ಸುದ್ದಿಯಲ್ಲಿದೆ, ಇದಕ್ಕೆ ಕೇವಲ ಒಬ್ಬ ವ್ಯಕ್ತಿ ಟೆಂಡರನ್ನು ಸಲ್ಲಿಸಿದ್ದಾರೆ. ನಾವು ಪ್ರೊವೈಡ್ ಮಾಡ್ತೀವಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸ್ಕೀಮ್ಗೆ. ಓಕೆ, ದೆನ್ ದಟ್ ಈಸ್ ಎಲೆಕ್ಟ್ರಿಕ್ ಕೇವಲ ಕರ್ನಾಟಕ ಸರ್ಕಾರವಲ್ಲ, ಇದನ್ನು ಪ್ರೈವೇಟೈಸ್ ಮಾಡಿದ್ದಾರೆ. ಪ್ರೈವೇಟೈಸ್ ಮಾಡಿ ಯಾರು ಬೇಕಾದರೂ, ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಗ್ರೂಪಲ್ಲಿರ್ಬೋದು, ಓಕೆ, ಯಾರು ಬೇಕಾದರೂ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಟೆಂಡರನ್ನು ಪಡ್ಕೋಬೋದು. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅರೌಂಡ್ ಕೇವಲ 10 ಕಿಲೋಮೀಟರ್ಗೆ. ಇದು ಇತ್ತೀಚೆಗೆ ಟ್ರಿನ್ ಸ್ಕೀಮ್ ಬಗ್ಗೆ ಕೇಳಿದರು. ಓಕೆ, ಟ್ರಿನ್ ಸ್ಕೀಮ್ ಯಾಕಂತಂದರೆ ಬೆಂಗಳೂರಲ್ಲಿ ಲಾಂಚ್ ಮಾಡಿದ ಇದು ಬೈಸಿಕಲ್ ಸ್ಕೀಮ್ ಆಗಿತ್ತು. ಯಡಿಯೂರಪ್ಪನವರು ಲಾಂಚ್ ಮಾಡಿದ್ರು, ಐ ಥಿಂಕ್ ಸೊ. ಯಡಿಯೂರಪ್ಪನವರು ಲಾಂಚ್ ಮಾಡಿದ್ರು ಟ್ರಿನ್ ಸ್ಕೀಮ್. ಇದು ಪ್ರಶ್ನೆ ಕೂಡ ಐ ಥಿಂಕ್ ಗ್ರೂಪ್ C ಎಕ್ಸಾಮ್ಸಲ್ಲಿ ಪ್ರಶ್ನೆ ಆಗಿತ್ತು ಅನಿಸುತ್ತೆ. ಓಕೆ, ಐ ಹೋಪ್ ಜಸ್ಟ್ ಗೋ ಥ್ರೂ ಕ್ವಶನ್ ಪೇಪರ್ಸ್. ಒಂದ್ಸಲ ಪ್ರಶ್ನೆ ಆಗಿದೆ, ಐ ಆಮ್ ಶ್ಯೂರ್. ಓಕೆ, ದೆನ್ ಫಸ್ಟ್ CNG ಟರ್ಮಿನಲ್ ಆಫ್ ಇಂಡಿಯಾ ಟರ್ಮಿನಲ್ ಆಫ್ ಇಂಡಿಯಾ ವಿಚ್ ಇಸ್ ಲಾಂಚ್ಡ್ ಇನ್ ಮಂಗಳೂರು, ಕರ್ನಾಟಕದ ಮಂಗಳೂರಿನಲ್ಲಿ ಇದನ್ನು ಲಾಂಚ್ ಮಾಡಿರುತ್ತದೆ. ಹಾಗಾದರೆ ಈ ಟರ್ಮಿನಲನ್ನು ಫಾರ್ಮ್ ಮಾಡೋದಕ್ಕೆ ದಿಸ್ ಈಸ್ ಅ ಕೋಆಪರೇಷನ್ ಬಿಟ್ವೀನ್ ದಟ್ ಈಸ್ ಐ ಕ್ಯಾನ್ ಸೇ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಸಿಂಗಾಪುರ್ ಆ್ಯಂಡ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್. ಓಕೆ, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಹಾಗಾದರೆ ಇಲ್ಲಿ ಟಿ ಸೇತು ಏನು? ಓಕೆ, ನೆಕ್ಸ್ಟ್ ನೋಡೋದಾದರೆ ಟಿ ಸೇತು ಏನು? ಟಿ ಸೇತು is related to that is I can say longest bridge of Odisha. ಟಿ ಸೇತು is a longest bridge of Odisha. ಹಾಗಾದರೆ ಯಾವ ನದಿಗೆ ಕನ್ಸ್ಟ್ರಕ್ಟ್ ಮಾಡಿದರೆ ಇದನ್ನು? ಮಹಾನದಿ. ಓಕೆ, ಒಡಿಶಾದ ಮಹಾನದಿಗೆ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು ಟಿ ಸೇತು. ಓಕೆ, ದೆನ್ ಇದು ಕರ್ನಾಟಕದ ಇತ್ತೀಚೆಗೆ ಕೆಲವೊಂದು ಡೆವಲಪ್ಮೆಂಟ್ಸ್ ಬಗ್ಗೆ ನೋಡಿದರೆ 1% ರಿಸರ್ವೇಷನನ್ನು ಭಾರತದಲ್ಲೇ ಮೊದಲ ರಾಜ್ಯ ಟ್ರಾನ್ಸ್ಜೆಂಡರ್ಗೆ ರಿಸರ್ವೇಷನನ್ನು ಕೊಟ್ಟಿರುವಂಥದ್ದು. 1% ರಿಸರ್ವೇಷನನ್ನು ಟ್ರಾನ್ಸ್ಜೆಂಡರ್ಸ್ಗೆ, ಓಕೆ, ಉದ್ಯೋಗವನ್ನು ಪಡೆಯಲು 1% ರಿಸರ್ವೇಷನನ್ನು ಕರ್ನಾಟಕ ಸರ್ಕಾರ ಭಾರತದ ಯಾವುದೇ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಕೊಟ್ಟಿರುವಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ. ಓಕೆ, ದೆನ್ ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ಟುಡೇಸ್ ಕರೆಂಟ್ ಅಫೇರ್ಸ್. ಐ ಹೋಪ್ ಯು ಆಲ್ ಆರ್ ಎಂಜಾಯಿಂಗ್ ದ ಸೆಷನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಐ ಹೋಪ್ ನೀವು ಯಾವುದೇ ಕರೆಂಟ್ ಅಫೇರ್ಸ್ ಚರ್ಚೆಯನ್ನು ನೋಡಿ, ಆಲ್ಮೋಸ್ಟ್ ನಾನು ಪ್ರತಿದಿನ ಎಲ್ಲ ಕರೆಂಟ್ ಅಫೇರ್ಸನ್ನು ಕವರ್ ಮಾಡಿರ್ತೀನಿ. ಓಕೆ, ಯು ಕ್ಯಾನ್ ಕಂಪೇರ್ ವಿತ್ ಅದರ್ಸ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಸೋ ಮಚ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ.